ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆ ಡ್ರಾಮಾ ಇನ್ ಕನ್ನಡ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ವಿತ್ ಲವ್ ಅಂತ. ಮೂವಿ ಸ್ಟಾರ್ಟಿಂಗಲ್ಲಿ ಸತ್ಯ ಅನ್ನೋ ಹುಡುಗನ ತೋರಿಸ್ತಾರೆ. ಇವನೇ ಈ ಮೂವಿ ಹೀರೋ. ಇವನೊಬ್ಬ ಡಿಸೈನರ್ ಆಗಿರ್ತಾನೆ. ಸತ್ಯಗೆ ಅವ್ರ ಅಕ್ಕ ಕಾಲ್ ಮಾಡಿ ಮದುವೆಗೆ ಒಂದು ಪ್ರಪೋಸಲ್ ಬಂದಿದೆ, ರೆಸ್ಟೋರೆಂಟಲ್ಲಿ ಆ ಹುಡುಗಿನ ಮೀಟ್ ಮಾಡು ಅಂತ ಹೇಳ್ತಾಳೆ. ಆದರೆ ಸತ್ಯ ಇದುವರೆಗೂ ತುಂಬ ಹುಡುಗಿನ ಮೀಟ್ ಆಗಿರ್ತಾನೆ. ಸತ್ಯಗೆ ಯಾವುದೇ ಹುಡುಗಿನೂ ಇಷ್ಟ ಆಗಿರಲ್ಲ. ಅದರಿಂದ ಈ ಮದುವೆ ಮೀಟಿಂಗಲ್ಲಿ ಸತ್ಯಗೆ ಇಂಟ್ರೆಸ್ಟ್ ಇರಲ್ಲ. ಹಾಗೆ ರೆಸ್ಟೋರೆಂಟ್ಗೆ ಬರ್ತಾನೆ. ಇಲ್ಲಿ ತುಂಬ ಹುಡುಗಿರು ಇರ್ತಾರೆ. ಅವ್ರ ಅಕ್ಕ ಆ ಹುಡುಗಿ ಫೋಟೋನು ಕಳಿಸಿರಲ್ಲ. ವಾಶ್ರೂಮ್ ಬಂದು ಅವ್ರ ಅಕ್ಕಂಗೆ ಕಾಲ್ ಮಾಡ್ತಾನೆ. ಆದರೆ ಅವ್ರ ಅಕ್ಕ ಕಾಲ್ ಪಿಕ್ ಮಾಡಲ್ಲ. ಇನ್ನೇನು ಮಾಡೋದು ಅಂತ ಹೇಳಿ ಒಂದು ಹುಡುಗಿ ಮುಂದೆ ಬಂದು ಕೂತ್ಕೋತಾನೆ. ಆ ಹುಡುಗಿನೂ ಸತ್ಯಗೆ ಹಾಯ್ ಹೇಳ್ತಾಳೆ. ಓ ಇದೇ ಹುಡುಗಿ ಅಂತ ಸತ್ಯನೂ ಹಾಯ್ ಹೇಳ್ತಾನೆ. ಆ ಹುಡುಗಿ ಹೆಸರು ವಿನೋದಿನಿ ಅಂತ. ಅವಳು ಹೇಳ್ತಾಳೆ, ನಾನು ಒಂದು ಹುಡುಗನ ಲವ್ ಮಾಡ್ತಿದ್ದೀನಿ, ಅವನು ಇಲ್ಲೇ ಇದ್ದಾನೆ ಅಂತ ಹೇಳಿ ಸತ್ಯಾಗೆ ಅವನ್ನ ಪರಿಚಯ ಮಾಡಿಸ್ತಾಳೆ. ನಾವು ತುಂಬ ವರ್ಷದಿಂದ ಲವ್ ಮಾಡ್ತಿದ್ದೀವಿ, ಆದರೆ ಮನೆಯವರಿಗೆ ಹೇಳಿಲ್ಲ. ನಮ್ಮ ಮನೆಯವರು ಫೋರ್ಸ್ ಮಾಡಿದರು, ರೆಸ್ಟೋರೆಂಟ್ಗೆ ಹೋಗಿ ಬ್ಲೂ ಶರ್ಟ್ ಹಾಕಿರೋ ಹುಡುಗಂಗೆ ಜಸ್ಟ್ ಹಾಯ್ ಆದರೂ ಹೇಳ್ಬಾ ಅಂತ. ನಿಮ್ಮ ಮನೆಯವ್ರು ಕೇಳಿದರೆ ನೀನೇ ರಿಜೆಕ್ಟ್ ಮಾಡಿಬಿಡು ಅಂತ ಹೇಳ್ತಾಳೆ. ಸತ್ಯಾಗೆ ಬೇಜಾರಾಗಿ ಸಿಗರೇಟ್ ಸೇದೋಕೆ ಅಂತ ಹೊರಗೆ ಬರ್ತಾನೆ. ಅಲ್ಲಿಗೆ ಮೋನಿಶಾ ಅನ್ನೋ ಹುಡುಗಿ ಬರ್ತಾಳೆ. ಇವಳೆ ಈ ಹೀರೋಯಿನ್. ಮೋನಿಶಾ ಕೇಳ್ತಾಳೆ, ನಿಮ್ಮ ಹೆಸರು ಸತ್ಯನಾ? ಇಲ್ಲಿ ನಮಗೆ ಗೊತ್ತಾಗುತ್ತೆ ಸತ್ಯ ಮೀಟ್ ಆಗೋಕ್ಕೆ ಬಂದಿದ್ದು ಆ ಹುಡುಗಿನ ಅಲ್ಲ, ಈ ಮೋನಿಶಾನ ಅಂತ. ನಿಜ ಏನಂದರೆ ಆ ಹುಡುಗಿ ವಿನೋದಿನಿಗೂ ಸತ್ಯ ಯಾರಂತ ಗೊತ್ತಿರಲಿಲ್ಲ. ಬರೀ ಬ್ಲೂ ಶರ್ಟ್ ಹುಡುಗನ್ನ ಮೀಟ್ ಮಾಡೋಕ್ಕೆ ಬಂದಿರ್ತಾಳೆ. ಆ ಹುಡುಗ ಇನ್ನೂ ಈ ರೆಸ್ಟೋರೆಂಟಲ್ಲೇ ಕೂತಿರ್ತಾನೆ. ಇವರಿಬ್ಬರು ಆ ಹುಡುಗನ ನೋಡಿ ನಗ್ತಿರ್ತಾರೆ. ಇಲ್ಲಿ ಇಬ್ಬರು ಪರಿಚಯ ಮಾಡ್ಕೋತಾರೆ. ಸತ್ಯ ನಾನು ಡಿಸೈನರ್ ಆಗಿದ್ದೀನಿ ಅಂತ ಹೇಳ್ತಾನೆ. ಮೋನಿಶಾ ಕಾಂಟೆಂಟ್ ರೈಟರ್ ಮತ್ತು ಇನ್ಫ್ಲುಯೆನ್ಸರ್ ಆಗಿರ್ತಾಳೆ. ಮೋನಿಶಾ ಹೇಳ್ತಾಳೆ, ನಿಮ್ಮ ಪಾಸ್ಟ್ ಬಗ್ಗೆ ಲವ್ ಸ್ಟೋರಿ ಬಗ್ಗೆ ಏನಾದರೂ ಹೇಳಿ ಅಂತಾಳೆ. ಸತ್ಯ ಹೇಳ್ತಾನೆ, ಈಗ ಆಫೀಸಲ್ಲಿ ಅದಕ್ಕೆಲ್ಲ ಟೈಮ್ ಇಲ್ಲ, ಸ್ಕೂಲ್ ಟೈಮಲ್ಲಿ ನನಗೆ ಕ್ರಷ್ ಇತ್ತು ಅಷ್ಟೇ, ಅನೀಶಾ ಅನ್ನೋ ಹುಡುಗಿ ಮೇಲೆ ಕ್ರಷ್ ಇತ್ತು ಅಂತಾನೆ. ನಾನು ತಿರ್ಚಿಯಲ್ಲಿ ಸ್ಕೂಲಲ್ಲಿ ಓದ್ತಿದ್ದೆ ಅಂತಾನೆ. ಆಗ ಮನೀಷಾ ಹೇಳ್ತಾಳೆ, ಓ ಒಂದು ಸೆಕೆಂಡ್, ಅದಕ್ಕೆ ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಿತ್ತು. ತಿರ್ಚಿ ಸ್ಕೂಲಲ್ಲಿ ನಾನೂ ಇದ್ದೆ, ನೀನು 12th ಇದ್ದಾಗ ನಾನು 10th ಓದ್ತಿದ್ದೆ, ಅನೀಶಾ ಅಕ್ಕ ನನಗೆ ಪರಿಚಯ ಅಂತ ಹೇಳ್ತಾಳೆ. ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಸತ್ಯಾಗೆ ಅನೀಶಾ ಮೇಲೆ ಕ್ರಷ್ ಇರುತ್ತೆ. ಕ್ಲಾಸಲ್ಲಿ ಯಾವಾಗಲೂ ಅನೀಶಾನೇ ನೋಡ್ತಿರ್ತಾನೆ, ಆದರೆ ಮಾತಾಡೋಕ್ಕೆ ಭಯ ಪಡ್ತಿರ್ತಾನೆ. ಯಾವಾಗಲೂ ಅವಳನ್ನು ಫಾಲೋ ಮಾಡ್ತಿರ್ತಾನೆ. ಅನೀಶಾ ಸ್ಕೂಲ್ಗೆ ಬರದೇ ಇದ್ದಾಗ ಸತ್ಯಾಗೆ ಕ್ಲಾಸಸ್ ಮೇಲೆ ಇಂಟ್ರೆಸ್ಟೇ ಇರಲ್ಲ. ಒಂದಿನ ಕ್ಲಾಸಲ್ಲಿ ಸ್ವಾಮಿನಾಥನ್ ಅನ್ನೋ ಸರ್ ಸತ್ಯಾಗೆ ಮತ್ತು ಅವನ ಫ್ರೆಂಡ್ಗೆ ಹೊಡಿತಿರ್ತಾರೆ, ಯಾಕಂದರೆ ಟೆಸ್ಟಲ್ಲಿ ಕಮ್ಮಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ. ಆಗಲೇ ಅಲ್ಲಿಗೆ ಮೋನಿಶಾ ಬರ್ತಾಳೆ ಡಸ್ಟರ್ ತಗೊಂಡು ಹೋಗೋಕ್ಕೆ. ಆಗಲೇ ಮನೀಷಾ ಸತ್ಯನ ನೋಡಿದ್ದು. ಸತ್ಯಾಗೆ ಸರ್ ಹೊಡೆದ್ಮೇಲೆ ಅನೀಶಾ ಸತ್ಯ ಹತ್ರ ನಿನಗೆ ಏಟಾಯ್ತಾ ಅಂತ ಕೇಳ್ತಾಳೆ. ಇದನ್ನ ಕೇಳಿ ಸತ್ಯಾಗೆ ಫುಲ್ ಖುಷಿ ಆಗುತ್ತೆ, ಯಾಕಂದರೆ ಅನೀಶಾ ಫಸ್ಟ್ ಟೈಮ್ ಸತ್ಯ ಜೊತೆ ಮಾತಾಡಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಅನೀಶಾ ಕೋಚಿಂಗ್ ಹೋಗೋ ಕಡೆ ಯಾರೋ ಹುಡುಗ ಅನೀಶಾನ ಇಷ್ಟಪಡ್ತಿದ್ದಾನೆ ಅನ್ನೋ ಸತ್ಯಗೆ ಗೊತ್ತಾಗುತ್ತೆ. ಅವನ ಹೆಸರು ಜಾನ್ ಅಂತ. ಸತ್ಯ ಮತ್ತು ಅವನ ಫ್ರೆಂಡ್ಸು ಜಾನ್ ಹತ್ರ ಹೋಗ್ತಾರೆ. ಅನೀಶಾ ನಮ್ಮ ಸ್ಕೂಲ್ ಹುಡುಗಿ, ಅವಳಿಂದ ದೂರ ಇರು ಅಂತ. ಇಬ್ಬರು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಒಬ್ಬ ಆಟೋ ಡ್ರೈವರ್ ಬಂದು ಇವರಿಬ್ಬರನ್ನ ಬಿಡಿಸ್ತಾರೆ. ನೆಕ್ಸ್ಟ್ ಡೇ ಅನೀಶಾದು ಬರ್ಡೇ ಇರುತ್ತೆ. ಸತ್ಯ ಅನೀಶಾಗೆ ಗಿಫ್ಟ್ ರೆಡಿ ಮಾಡ್ತಿರ್ತಾನೆ. ಈ ಕಡೆ ಜಾನ್ ಸತ್ಯನ ಹೊಡಿಬೇಕು ಅಂತ ವೆಯ್ಟ್ ಮಾಡ್ತಿರ್ತಾನೆ. ಜಾನ್ ಜೊತೆ ತುಂಬ ಜನನ ಕರ್ಕೊಂಬಂದಿರ್ತಾನೆ. ಇನ್ನೇನು ಸತ್ಯಾಗೆ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಜಫರ್ ಅನ್ನೋ ವ್ಯಕ್ತಿ ಬಂದು ಈ ಗಲಾಟೆನ ಬಿಡಿಸ್ತಾನೆ. ನೆಕ್ಸ್ಟ್ ಸೀನಲ್ಲಿ ಲಾಸ್ಟ್ ಆ್ಯನ್ಯುವಲ್ ಫಂಕ್ಷನ್ ಇರುತ್ತೆ. ಸತ್ಯ ಇವತ್ತಾದರೂ ಮನೀಷಾಗೆ ಪ್ರಪೋಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸತ್ಯ ತನ್ನ ಫ್ರೆಂಡ್ ದಿನೇಶ್ ಹತ್ರ ಹೇಳ್ತಾನೆ, ಇವತ್ತು ನಾನು ಅನೀಶಾಗೆ ಪ್ರಪೋಸ್ ಮಾಡ್ತೀನಿ ಅಂತ. ಆದರೆ ದಿನೇಶ್ ಹೇಳ್ತಾನೆ, ಏನೂ ಯೂಸ್ ಇಲ್ಲ ಬಿಡು, ಯಾಕಂದರೆ ಅನೀಶಾಗೆ ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಯಾರು ಅಂತ ಸತ್ಯ ಕೇಳ್ತಾನೆ. ನಾನು ತುಂಬ ದಿನದಿಂದ ನಿನಗೇನೋ ಹೇಳಬೇಕು ಅಂದ್ಕೊಂಡಿದ್ದೀನಿ, ನಾನು ಮತ್ತು ಅನೀಶಾ ಇಬ್ಬರನ್ನೊಬ್ಬರು ಇಷ್ಟಪಡ್ತಿದ್ದೀವಿ ಅಂತ ಹೇಳ್ತಾನೆ. ಅನೀಶಾ ಐ ಲವ್ ಯು ಅಂತ ಮಾಡಿರೋ ಮೆಸೇಜ್ನ ತೋರಿಸ್ತಾನೆ. ಇದನ್ನ ನೋಡಿ ಸತ್ಯಗೆ ತುಂಬ ಬೇಜಾರಾಗುತ್ತೆ. ಒಂದು ಕಡೆ ಹೋಗಿ ಅಳ್ತಾ ಕೂತ್ಕೋತಾನೆ. ಈ ಕಡೆ ಸ್ವಾಮಿನಾಥನ್ ಸರ್ ಲೇಡೀಸ್ ಟಾಯ್ಲೆಟಲ್ಲಿ ಇದ್ದರು ಅಂತ ಎಲ್ಲರೂ ಬೈತಿರ್ತಾರೆ. ಸತ್ಯ ಬಂದು ಮೊದಲೇ ಕೋಪದಲ್ಲಿ ಇರ್ತಾನೆ. ಎಲ್ಲರೂ ಮುಂದೆನೂ ಸ್ವಾಮಿನಾಥನ್ ಸರ್ಗೆ ಹೊಡಿತಾನೆ. ನೆಕ್ಸ್ಟ್ ಸೀನು ಪ್ರೆಸೆಂಟ್ಗೆ ಬರುತ್ತೆ. ಸತ್ಯ ಅದಾದಮೇಲೆ ಅನೀಶಾನ ಮೀಟ್ ಆಗಿರಲ್ಲ. ಸ್ವಲ್ಪ ದಿನ ಫೇಸ್ಬುಕ್ಕಲ್ಲಿ ಸ್ಟಾಕ್ ಮಾಡ್ತಾನೆ.
ಆಮೇಲೆ ದಿನೇಶ್ ಜೊತೆ ಬ್ರೇಕಪ್ ಆಗುತ್ತೆ. ಅನೀಶಾದು ಬೇರೆಯವ್ರ ಜೊತೆ ಮದುವೆ ಆಗುತ್ತೆ. ಈಗ ಮನೀಷಾ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮನೀಷಾ ಹೇಳ್ತಾಳೆ, ನನ್ನ ಸ್ಟೋರಿನೂ ಇದೇ ಥರ, ನೀನೇ ನನ್ನ ಲವ್ ಸ್ಟೋರಿಗೆ ವಿಲನ್ ಅಂತಾಳೆ. ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಮೋನಿಷಾ 10th ಕ್ಲಾಸಲ್ಲಿ ಇರ್ತಾಳೆ. 3 ಜನ ಫ್ರೆಂಡ್ಸ್ ಗ್ರೂಪ್ ಇರ್ತಾರೆ. ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಿರ್ತಾರೆ. ಯಾವ ಟೀಚರ್ಸ್ಗೂ ಇವ್ರನ್ನ ಕಂಡ್ರೇ ಆಗ್ತಿರಲ್ಲ. ಒಂದು ಸಲ ಎಕ್ಸಾಮ್ ನಡೀತಿರುತ್ತೆ. ಕ್ಲಾಸ್ ಟಾಪರ್ ಬಾಲಾಜಿ ಅನ್ನೋ ಹುಡುಗ ಮೋನಿಷಾ ಪಕ್ಕ ಕೂತಿರ್ತಾನೆ. ಬಾಲಾಜಿ ಪೇಪರ್ ಕದ್ದು ಮೋನಿಷಾ ಮತ್ತು ಅವಳ ಫ್ರೆಂಡ್ಸು ಕಾಪಿ ಮಾಡ್ತಿರ್ತಾರೆ. ಇದನ್ನ ನೋಡಿ ಟೀಚರ್ಸ್ ಬೈತಾರೆ. ಆದರೆ ಬಾಲಾಜಿ ಮೋನಿಷಾ ಹೆಸರು ಹೇಳಲ್ಲ. ಆಗಿಂದ ಮೋನಿಷಾಗೆ ಬಾಲಾಜಿ ಕೈ ಮೇಲೆ ಕ್ರಶ್ ಆಗುತ್ತೆ. ಬಾಲಾಜಿಗೋಸ್ಕರ ಡೈಲಿ ಚೆನ್ನಾಗಿ ರೆಡಿ ಆಗ್ತಿರ್ತಾಳೆ. ಯಾವಾಗಲೂ ಬಾಲಾಜಿ ಹಿಂದೆ ಮುಂದೆನೇ ಓಡಾಡ್ತಿರ್ತಾಳೆ. ಆದರೆ ಬಾಲಾಜಿ ಒಂಥರ ತುಂಬ ಇನ್ನೋಸೆಂಟ್ ಹುಡುಗ. ಮೋನಿಷಾ ಜೊತೆ ಮಾತಾಡ್ತಿರಲ್ಲ. ಮೋನಿಷಾ ಫ್ರೆಂಡ್ ಹೇಳ್ತಾಳೆ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯಾ, ನಿನ್ನ ಲವ್ನ ಅವನ ಹತ್ರ ಹೇಳ್ಕೊ ಅಂತಾಳೆ. ಹಾಗೆ ಒಂದಿನ ಕೋಚಿಂಗ್ ಮುಗಿದ್ಮೇಲೆ ಪನೀಷಾ ಬಾಲಾಜಿ ಹತ್ರ ಹೇಳ್ಕೋಬೇಕು ಅಂತ ಹೋಗ್ತಾಳೆ. ಅಲ್ಲಿ ಅವ್ರ ಸ್ಕೂಲ್ ಹುಡುಗರು ಜಗಳ ಆಡ್ತಿರ್ತಾರೆ. ಇದನ್ನ ನೋಡಿ ಬಾಲಾಜಿ ಹೆದರ್ಕೊಂಡು ಅಲ್ಲಿಂದ ಹೊಡೋಗ್ಬಿಡ್ತಾನೆ. ಮೋನಿಷಾ ಜಗಳ ಆಡ್ತಿರೋದು ನಮ್ಮ ಸ್ಕೂಲ್ ಹುಡುಗರು ಅಂತ ಆಟೋ ಡ್ರೈವರ್ಗೆ ಜಗಳ ಬಿಡಿಸಿ ಅಂತ ಹೇಳ್ತಾಳೆ. ಆಗ ಆಟೋ ಡ್ರೈವರ್ ಜಗಳ ಬಿಡಿಸ್ತಾರೆ. ಜಗಳ ಆಡ್ತಿರೋದು ಸತ್ಯ ಮತ್ತು ಜಾನ್ ಆಗಿರ್ತಾರೆ. ನೆಕ್ಸ್ಟ್ ಡೇ ಸ್ಕೂಲಲ್ಲಿ ಬಾಲಾಜಿನ ಎಲ್ಲರೂ ರೇಗಿಸ್ತಿರ್ತಾರೆ. ಯಾಕಂದರೆ ಮೋನಿಷಾ ಅವಳ ಫ್ರೆಂಡ್ಗೆ ಹೇಳಿರ್ತಾಳೆ ಬಾಲಾಜಿ ಜಗಳನ ನೋಡಿ ಓಡೋದ ಅಂತ. ಆದರೆ ಅವಳ ಫ್ರೆಂಡು ಇಡೀ ಸ್ಕೂಲ್ಗೆ ಹೇಳಿರ್ತಾಳೆ. ಆಗಿಂದ ಬಾಲಾಜಿನ ಎಲ್ಲರೂ ರೇಗಿಸ್ತಿರ್ತಾರೆ. ಇದು ಬಾಲಾಜಿಗೆ ಇಷ್ಟ ಆಗಿಲ್ಲ. ಮೋನಿಷಾನೇ ಎಲ್ರಿಗೂ ಹೇಳಿದ್ದಾಳೆ ಅಂತ ಅವಳ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಮೋನಿಷಾ ಬಾಲಾಜಿಗೆ ಸ್ಲ್ಯಾಮ್ ಬುಕ್ ಕೊಟ್ಟು ಪ್ಲೀಸ್ ಇದರಲ್ಲಿ ನಿನ್ಗೇನು ಅನಿಸುತ್ತೋ ಅದನ್ನು ಬರಿ ಅಂತ ಹೇಳಿರ್ತಾಳೆ. ಅದಾದಮೇಲೆ ಮೋನಿಷಾಗೆ ತುಂಬ ಬೇಜಾರಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಆ್ಯನ್ಯುವಲ್ ಫಂಕ್ಷನ್ ಇರುತ್ತೆ. ಮೋನಿಷಾ ಅಂದ್ಕೊಂಡಿರ್ತಾಳೆ ಇವತ್ತಾದರೂ ಬಾಲಾಜಿ ಹತ್ರ ನಾನು ಲವ್ ಕನ್ಫೆಸ್ ಮಾಡಬೇಕು ಅಂತ. ಆದರೆ ಆ ಥರ ಆಗಲ್ಲ. ಅದೇ ಟೈಮ್ಗೆ ಸತ್ಯನೂ ಅಳ್ತಿರ್ತಾನೆ. ಮೋನಿಷಾ ಅದನ್ನ ನೋಡ್ತಾಳೆ. ಆಗಲೇ ಸ್ವಾಮಿನಾಥನ್ ಸರ್ದು ಜಗಳ ಆಗಿ ಸತ್ಯ ಹೊಡೆದಿರ್ತಾನೆ. ಇದಾದಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆಗಲೂ ಮನೀಷಾಗೆ ಬಾಲಾಜಿ ಹತ್ರ ಮಾತಾಡೋಕ್ಕೆ ಆಗಲ್ಲ. ಲಾಸ್ಟ್ ಎಕ್ಸಾಮ್ ಡೇ ಆದರೂ ಹೇಳೋಣ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಲಾಸ್ಟ್ ಎಕ್ಸಾಮ್ ದಿನ ಮೋನಿಷಾ ಅವರಮ್ಮ ಸ್ಕೂಲ್ ಹತ್ರ ಬಂದು ಮೋನಿಷಾನ ಬೇಗ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ನಾನು ಬಾಲಾಜಿನ ಮೀಟ್ ಆಗಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ. ಬಾಲಾಜಿನೂ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ ಅಂತ ಹೇಳ್ತಾಳೆ. ಹೀಗೆ ಸತ್ಯ ಮತ್ತು ಮೋನಿಷಾ ಮಾತಾಡಿಕೊಂಡು ಕೂತಿರ್ತಾರೆ. ಮೋನಿಷಾ ವಾಶ್ರೂಮ್ಗೆ ಹೋಗ್ತಾಳೆ. ಸತ್ಯ ಮೋನಿಷಾನ ಇನ್ಸ್ಟಾ ಐ ಡಿ ಚೆಕ್ ಮಾಡ್ತಾನೆ. ಮೋನಿಷಾಗೆ 1.7 ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಸತ್ಯ ಇಷ್ಟೊಂದು ಪಾಪ್ಯುಲರ್ ಇದೆಯಾ ನೀನು ಇನ್ಸ್ಟಾದಲ್ಲಿ ಅಂತ ಕೇಳ್ತಾನೆ. ಮೋನಿಷಾ ಅಂದ್ಕೊಂಡೆ, ನೀನು ಹೇಗೆ ನನ್ನ ಕಂಡುಹಿಡಿಲಿಲ್ಲ, ಇನ್ಸ್ಟಾಲಿ ನೋಡಿಲ್ವಾ ನೀನು ಅಂತ ಕೇಳ್ತಾಳೆ. ಸತ್ಯ ನಿಜವಾಗ್ಲೂ ನಾನು ನೋಡಿಲ್ಲ, ಇನ್ಸ್ಟಾದಲ್ಲಿ ಇದುವರೆಗೂ ನೋಡಿಲ್ಲ ಅಂತ ಹೇಳ್ತಾನೆ. ಮೋನಿಷಾ ಹೇಳ್ತಾಳೆ, ನಮ್ಮಿಬ್ಬರು ಲವ್ ಸ್ಟೋರಿನೂ ಅರ್ಧಕ್ಕೆ ನಿಂತೋಗಿದೆ. ಅದು ಪೂರ್ತಿಯಾಗಿಲ್ಲ ಅಂದರೂ ಹೇಳ್ಕೊಂಡಿಲ್ಲ ಅನ್ನೋ ರಿಗ್ರೆಟ್ ಹೋಗಬೇಕು. ನೀನು ಅನೀಶಾ ಅಕ್ಕನ್ನ ಮೀಟಾಗಿ ನಿನ್ನ ಮನಸ್ಸಲ್ಲಿರೋದನ್ನ ಹೇಳು. ನಾನು ಬಾಲಾಜಿನ ಹುಡುಕಿ ನನ್ನ ಲವ್ ಸ್ಟೋರಿನ ಹೇಳ್ಕೊತೀನಿ ಅಂತ ಹೇಳ್ತಾಳೆ. ಹಾಗೆ ಅಲ್ಲಿಂದ ಮನೀಷಾ ನನಗೆ ಕಾಲ್ ಮಾಡು ಅಂತ ಹೇಳಿ ಹೋಗ್ತಾಳೆ. ಆದರೆ ಅವಳು ಫೋನ್ ನಂಬರ್ನ ಕೊಟ್ಟಿರಲ್ಲ. ಸತ್ಯ ಮನೆಗೆ ಬಂದು ಮೋನಿಷಾ ಇನ್ಸ್ಟಾ ಐ ಡಿಗೆ ಮೆಸೇಜ್ ಮಾಡ್ತಾನೆ. ಆದರೆ ಅವಳು ರಿಪ್ಲೈ ಮಾಡ್ತಿರಲ್ಲ. ಮೋನಿಷಾ ಫೋಟೋಗಾದರೂ ಕಮೆಂಟ್ ಮಾಡ್ತೀನಿ, ಹಾಗಾದರೂ ನೋಡಿ ರಿಪ್ಲೈ ಮಾಡ್ತಾಳೆ ಅಂತ ಮಾಡ್ತಾನೆ. ಆಗಲೂ ಅವಳು ರಿಪ್ಲೈ ಮಾಡಲ್ಲ. ಆಗಲೇ ಡೋರ್ ಬೆಲ್ ಆಗುತ್ತೆ. ಮೋನಿಷಾ ಸತ್ಯ ಮನೆಗೆ ಬಂದಿರ್ತಾಳೆ. ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮೊದಲೇ ಹೇಳಬೇಕು, ಯಾಕೆ ಮೆಸೇಜ್ ಕಾಲ್ ಮಾಡಿಲ್ಲ ನೀನು ಅಂತ ಕೋಪ ಮಾಡ್ಕೋತಾಳೆ. ಸತ್ಯ ಅವಳು ಹಿಂದೆನೇ ಬಂದು ನೀನು ನಂಬರ್ನೇ ಕೊಟ್ಟಿಲ್ಲ, ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದೆ ನಾನು ನಿನಗೆ, ಆದರೆ ನೀನು ನೋಡೇ ಇಲ್ಲ ಅಂತ ಹೇಳ್ತಾನೆ. ಆಗ ಮನೀಷಾ ಸುಮ್ಮನೆ ಆಗ್ತಾಳೆ. ಇಬ್ಬರು ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿ ಮನೆಯಲ್ಲಿ ಬಿರಿಯಾನಿ ಮಾಡಿಕೊಂಡು ತಿಂತಾರೆ. ಸತ್ಯ ಹೇಳ್ತಾನೆ, ಊರಲ್ಲಿ ನಮ್ಮದು ಹೋಟೆಲ್ ಇತ್ತು, ಅಲ್ಲೇ ನಾನು ಬಿರಿಯಾನಿ ಮಾಡೋದನ್ನ ಕಲ್ತಿದ್ದು ಅಂತ ಹೇಳ್ತಾನೆ. ಇಬ್ಬರು ಸೇರಿ ಬಾಲಾಜಿ ಮತ್ತು ಅನೀಶಾನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್ಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ. ಮನೀಷಾ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಿರ್ತಾಳೆ. ಆದರೆ ಸತ್ಯ ಸುಮ್ಮನೆ ಕೂತಿರ್ತಾನೆ. ಮನೀಷಾ ಇದನ್ನ ನೋಡಿ ಕೋಪ ಮಾಡ್ಕೋತಾಳೆ. ಸತ್ಯ ಹೇಳ್ತಾನೆ, ನನಗೆ ಹಳೆ ಫ್ರೆಂಡ್ಸ್ ಯಾರು ಕಾಂಟ್ಯಾಕ್ಟಲ್ಲಿ ಇಲ್ಲ, ಆ ದಿನೇಶ್ ಕೂಡ ನನಗೆ ಮೋಸ ಮಾಡ್ದ, ಹಾಗಾಗಿ ನಾನು ಯಾರ ಜೊತೆನೂ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಹೇಳ್ತಾನೆ. ಮೋನಿಷಾ ಹೇಗೋ ದಿನೇಶ್ಗೆ ಕಾಲ್ ಮಾಡ್ತಾಳೆ. ಅನೀಶಾ ಬಗ್ಗೆ ಕೇಳ್ತಾಳೆ.
ಅನೀಶಾಗೆ ಮತ್ತು ದಿನೇಶ್ಗೆ ಬ್ರೇಕಪ್ ಆಗಿ ಅವಳು ಬೇರೆಯವ್ರನ್ನ ಮದುವೆ ಆಗಿರ್ತಾಳೆ, ಅಬ್ರಾಡಿಗೆ ಹೋಗಿ ಸೆಟಲ್ ಆಗಿರ್ತಾಳೆ. ಈಗ ನಾನು ಅವಳು ಕಾಂಟ್ಯಾಕ್ಟಲ್ಲಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಸತ್ಯ ಡ್ರಿಂಕ್ಸ್ ಮಾಡ್ತಿರ್ತಾನೆ. ದಿನೇಶ್ಗೆ ಬಾಯಿ ಬಂದಾಗ ಬೈತಾನೆ, ನಾನು ಅನೀಶಾ ನನ್ನಿಂದ ದೂರ ಮಾಡಿದೆ ನೀನು ಅಂತ. ನೆಕ್ಸ್ಟ್ ಸೀನಲ್ಲಿ ಮೋನಿಶಾನ ತೋರಿಸ್ತಾರೆ. ಮೋನಿಶಾ ಮತ್ತು ಸತ್ಯ ಯಾರ್ದೋ ಮದುವೆಗೆ ಹೋಗ್ತಿರ್ತಾರೆ. ಮೋನಿಶಾ ಹೇಳ್ತಾಳೆ, ನನ್ನ ಕ್ಲಾಸ್ಮೇಟ್ಸ್ದು ಮದುವೆ ಇದೆ, ಅಲ್ಲಿ ನಮ್ಮ ಕ್ಲಾಸ್ ಕೂಡ ಇದೆ, ಅಲ್ಲೇ ನಾವು ಕಾಂಟ್ಯಾಕ್ಟ್ ಮಾಡೋಣ ಅಂತ ಹೇಳ್ತಾರೆ. ಸತ್ಯ ಇಲ್ಲಿ ಎಮೋಷ್ನಲ್ ಆಗಿ ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಕೊತಾನೆ. ಅವರಮ್ಮ ತೀರ್ಕೊಂಡಾಗಿಂದ ಅವರಪ್ಪ ಜೊತೆ ಇವನು ಸರಿಯಾಗಿ ಮಾತಾಡಿರಲ್ಲ. ರೆಸ್ಟೋರೆಂಟ್ ಮಾಡಬೇಕು ಅಂತ ಹೇಳಿ ಅವರಪ್ಪ ಲೋನ್ಸ್ ತಗೊಂಡು ಸತ್ಯದು ನಂಬರ್ ಕೊಟ್ಟಿರ್ತಾರೆ. ಸತ್ಯನೇ ಲೋನ್ಸ್ನೆಲ್ಲ ಕಟ್ತಿರ್ತಾನೆ. ಇಬ್ಬರು ತಿರ್ಚಿಗೆ ರೀಚ್ ಆಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸಂತೋಷ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಇವನೇ ಮದುವೆ ಆಗ್ತಿರೋ ಹುಡುಗ. ಇವನು ಇದೇ ಕ್ಲಾಸಲ್ಲಿ ಓದಿರ್ತಾನೆ. ಸಂಧ್ಯಾ ಅನ್ನೋ ಹುಡುಗಿನ ಮದುವೆ ಆಗ್ತಿರ್ತಾನೆ. ಸಂಧ್ಯಾ ಮತ್ತು ಸಂತೋಷ್ ಇಬ್ಬರೂ ಕೂಡ ಮೋನಿಶಾದು ಕ್ಲಾಸ್ಮೇಟ್ಸ್ ಆಗಿರ್ತಾರೆ. ಸ್ಟೋರಿ ಮತ್ತು ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಆ್ಯನ್ಯುವಲ್ ಫಂಕ್ಷನ್ ದಿನ ಸಂತೋಷ್ ಮತ್ತು ಸಂಧ್ಯಾ ಮಧ್ಯೆ ಜಗಳ ಆಗಿರುತ್ತೆ. ಸಂತೋಷ್ ಹತ್ರ ಸಂಧ್ಯಾದು ನ್ಯೂಡ್ ಫೋಟೋಸ್ ಇರುತ್ತೆ. ಇದನ್ನ ವೈರಲ್ ಮಾಡ್ತೀನಿ ಅಂತ ಹೆದರಿಸಿರ್ತಾನೆ. ಅಲ್ಲಿಗೆ ಸ್ವಾಮಿನಾಥನ್ ಸರ್ ಬರ್ತಾರೆ. ಸಂಧ್ಯಾ ಸರ್ಗೆ ಎಲ್ಲನೂ ಹೇಳ್ತಾಳೆ. ಸಂತೋಷನ ಹುಡುಕೊಂಡು ಸರ್ ಹೋಗ್ತಾರೆ. ಆದರೆ ಮಿಸ್ ಆಗಿ ಲೇಡೀಸ್ ಟಾಯ್ಲೆಟ್ ಹತ್ರ ಹೋಗಿಬಿಡ್ತಾರೆ. ಎಲ್ರಿಗೂ ಈ ಸರ್ ಬೇಕು ಅಂತಲೇ ಬಂದಿದ್ದಾರೆ ಅಂತ ಅನಿಸುತ್ತೆ. ಇಲ್ಲಿ ಸತ್ಯ ಹಿಂದೆ ಮುಂದೆ ನೋಡ್ದೇನೆ ಸ್ವಾಮಿನಾಥನ್ ಸರ್ಗೆ ಎಲ್ಲರೂ ಮುಂದೆನೂ ಹೊಡೆದಿರ್ತಾನೆ. ಈ ಮದುವೆಗೆ ಸ್ವಾಮಿನಾಥನ್ ಸರ್ ಕೂಡ ಬರ್ತಾರೆ. ಅವ್ರ ಹತ್ರ ಸಾರಿ ಕೇಳು ಅಂತ ಮೋನಿಶಾ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಸತ್ಯ ಹತ್ರನೇ ಸ್ವಾಮಿನಾಥನ್ ಸರ್ ಬರ್ತಾರೆ. ನೀನು ನನಗೆ ಹೊಡೆದಿದ್ದು ನನಗೇನು ಬೇಜಾರಿಲ್ಲ. ನನ್ನ ಸ್ಟೂಡೆಂಟ್ಸ್ನ ನಾನು ಯಾವತ್ತೂ ಒಳ್ಳೆ ರೀತಿಲಿ ನೋಡ್ಕೊಂಡಿಲ್ಲ. ನಾನು ನಿಮ್ಮ ಫೇವ್ರೇಟ್ ಸರ್ ಆಗಿದ್ದರೆ ನನ್ನ ಒಳ್ಳೆತನನ ನಿಮಗೆ ಗೊತ್ತಾಗ್ತಿತ್ತು ಅಂತ ಹೇಳ್ತಾನೆ. ಸತ್ಯ ಸ್ವಾಮಿನಾಥನ್ ಸರ್ ಹತ್ರ ಸಾರಿ ಕೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಎಲ್ಲ ನಿಜ ಗೊತ್ತಾಗಿ ಸತ್ಯ ಮೋನಿಶಾಗೆ ಥ್ಯಾಂಕ್ಸ್ ಹೇಳ್ತಾನೆ. ಸತ್ಯ ಕೇಳ್ತಾನೆ, ನಿನ್ನ ಇನ್ಸ್ಟಾ ಐ ಡಿಗೆ ಪ್ರತಿ ಪೋಸ್ಟ್ಗೂ ಲೈಕ್ ಮತ್ತು ಕಮೆಂಟ್ಸು ಈ TK ರೋ ಅಕೌಂಟಿಂದ ಬಂದಿದೆ, ಇದ್ಯಾರು ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಮೋನಿಶಾ ಹೇಳ್ತಾಳೆ, ಯಾರೋ ನನ್ನ ಫ್ಯಾನ್ ಇರಬೇಕು, ಅದರಿಂದ ನಿನಗೇನು ಅಂತಾಳೆ. ಇದನ್ನ ಕೇಳಿ ಸತ್ಯಾಗೆ ಬೇಜಾರಾಗುತ್ತೆ. ಯಾರು ಇವನು ಮೋನಿಶಾನ ಸ್ಟಾಕ್ ಮಾಡ್ತಿದ್ದಾನೆ ಅಂತ ಮೋನಿಶಾ ಮಲಗಿದ್ದಾಗ ಅವಳಿಗೆ ಗೊತ್ತಿಲ್ಲದ ಹಾಗೇ ಅವಳ ಫೋನ್ ಚೆಕ್ ಮಾಡ್ತಾನೆ. ಈ TK ರೋ ಅಕೌಂಟ್ ಜೊತೆಗೆ ಮೋನಿಶಾ ಚಾಟ್ ಮಾಡಿರ್ತಾಳೆ, ನನಗೆ ಸತ್ಯ ಅನ್ನೋ ಹುಡುಗ ಇಷ್ಟ ಅಂತ. ಇದನ್ನ ನೋಡಿ ಸತ್ಯ ಫುಲ್ ಖುಷಿ ಆಗ್ತಿರ್ತಾನೆ. ಆದರೆ ಸತ್ಯ ಅವಳ ಪರ್ಮಿಷನ್ ಇಲ್ಲದೇ ಫೋನ್ ಚೆಕ್ ಮಾಡಿದ್ದ ಅನ್ನೋದು ಮೋನಿಶಾಗೆ ಗೊತ್ತಾಗುತ್ತೆ. ಮೋನಿಶಾಗೆ ಕೋಪ ಬರುತ್ತೆ. ಅದಾದಮೇಲೆ ಸತ್ಯ ಮೋನಿಶಾಗೆ ಎಷ್ಟೇ ಕಾಲ್ ಮಾಡಿದರೂ ಮೋನಿಶಾ ರೆಸ್ಪಾಂಡ್ ಮಾಡ್ತಿರಲ್ಲ. ಸತ್ಯ ಅವ್ನು ಮಾಡಿದ ತಪ್ಪನ್ನ ಒಪ್ಕೋತಿರಲ್ಲ. ಇದು ಮೋನಿಶಾಗೆ ಇಷ್ಟ ಆಗ್ತಿರಲ್ಲ. ಸತ್ಯ ಸಡನ್ನಾಗಿ ಮೋನಿಶಾನ ಹಗ್ ಮಾಡಿ ಸಾರಿ ಕೇಳ್ತಾನೆ. ಇದಾದಮೇಲೆ ರೊಮ್ಯಾಂಟಿಕ್ ಸೀನ್ ಆಗುತ್ತೆ. ನೆಕ್ಸ್ಟ್ ಡೇ ಸತ್ಯ ನೆನ್ನೆ ಆಗಿದ್ದು ನೆನ್ಪು ಮಾಡಿಕೊಂಡು ಖುಷಿ ಆಗ್ತಿರ್ತಾನೆ. ಇಬ್ಬರು ಸ್ಕೂಲ್ ಹತ್ರ ಬರ್ತಾರೆ. ಹಳೆ ನೆನ್ಪು ಮಾಡಿಕೊಂಡು ಖುಷಿ ಆಗ್ತಾರೆ. ಜಾಫರ್ ಇಲ್ಲೇ ಕೆಲಸ ಮಾಡ್ತಿರ್ತಾನೆ. ಇವನು ಹೇಳ್ತಾನೆ, ಅನೀಶಾ ಅಬ್ರಾಡ್ಗೆ ಹೋಗಿದ್ಲು ಮದುವೆ ಆಗಿ, ಅವಳಿಗೆ ಒಂದು ಪಾಪುನೂ ಇದೆ, ಈಗ ಮತ್ತೆ ಇಂಡಿಯಾಗೆ ಬಂದಿದ್ದಾಳೆ ಅಂತ ಹೇಳ್ತಾನೆ. ಅವಳ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮೋನಿಶಾ ಇವತ್ತು ನಾವು ಮೀಟ್ ಮಾಡೋಣ ಅಂತ ಹೇಳ್ತಾಳೆ. ಆದರೆ ಸತ್ಯನೂ ಇದ್ದಾನೆ ಅಂತ ಹೇಳಲ್ಲ. ಸತ್ಯ ಮತ್ತು ಮೋನಿಶಾ ಅನೀಶಾನ ಮೀಟ್ ಆಗೋಕ್ಕೆ ಹೋಗ್ತಿರ್ತಾಳೆ. ಇಲ್ಲಿ ಸತ್ಯ ನರ್ವಸ್ ಆಗಿರ್ತಾನೆ. ಸತ್ಯ ಅನೀಶಾ ಇಬ್ಬರು ಮೀಟ್ ಆಗ್ತಾರೆ. ಅನೀಶಾ ಹೇಳ್ತಾಳೆ, ದಿನೇಶ್ ನನಗೆ ಕಾಲ್ ಮಾಡಿ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾನೆ, ನೀನು ನನ್ನ ಇಷ್ಟಪಡ್ತಿದ್ದೆ ಅಂತ ನನಗೂ ಗೊತ್ತಿತ್ತು ಅಂತ ಹೇಳ್ತಾಳೆ. ನೀನು ತುಂಬ ಇಂಟ್ರೋವರ್ಟ್ ಆಗಿದ್ದೆ, ನನ್ನ ಜೊತೆ ಮಾತೇ ಆಡ್ತಿರ್ಲಿಲ್ಲ, ಹೀಗಿರುವಾಗ ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಹೇಗೆ ಬರ್ತಿತ್ತು ಅಂತ ಹೇಳ್ತಾಳೆ. ಸತ್ಯ, ಅನೀಶಾ, ಮನೀಷಾ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಸತ್ಯ ಮತ್ತು ಅನೀಶಾ ವಾಪಸ್ ಹೋಗ್ತಿರ್ತಾರೆ. ಮೋನಿಶಾಗೆ ಥ್ಯಾಂಕ್ಸ್ ಹೇಳ್ತಾನೆ. ಸತ್ಯ ಮೋನಿಶಾನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಬಾಲಾಜಿ ಸತ್ಯಗೆ ಕಾಲ್ ಮಾಡ್ತಾನೆ. TK ರೋ ಅನ್ನೋ ಅಕೌಂಟು ಈ ಬಾಲಾಜಿದೇ ಆಗಿರುತ್ತೆ. ನೆಕ್ಸ್ಟ್ ಡೇ ಸತ್ಯ ಮೋನಿಶಾಗೆ ಕಾಲ್ ಮಾಡಿ ಬಾಲಾಜಿ ನನಗೆ ಸಿಕ್ಕಿದ್ದಾನೆ, ಮೀಟ್ ಮಾಡೋಣ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಬಾಲಾಜಿನ ಮೀಟ್ ಆಗೋಕ್ಕೆ ಬಂದಿರ್ತಾರೆ. ಇಲ್ಲಿ ಮೋನಿಶಾ ಸತ್ಯ ಥರನೇ ನರ್ವಸ್ ಆಗಿರ್ತಾಳೆ. ಬಾಲಾಜಿ ಬರ್ತಾನೆ. ಮೋನಿಶಾ ಅವನನ್ನು ಮೀಟಾಗಿ ಖುಷಿ ಆಗ್ತಾಳೆ. ಬಾಲಾಜಿ ಹೇಳ್ತಾನೆ, ನೀನಂದರೆ ನನಗೆ ಮೊದಲಿಂದನೂ ಇಷ್ಟ ಇತ್ತು, ಆದರೆ ಹೇಳೋಕ್ಕೆ ಭಯ ಆಗ್ತಿತ್ತು, ಹೇಳ್ಕೊಟ್ರೆ ನೀನೆಲ್ಲಿ ನನ್ನ ಫ್ರೆಂಡ್ಶಿಪ್ನ ಕಟ್ ಮಾಡಿಬಿಡ್ತೀಯ ಅಂತ.
ಇಲ್ಲ ಬೇರೆಯವ್ರ ಹತ್ರ ಇಲ್ಲಿ ಓಡಿಸ್ಬಿಡ್ತೀಯ ಅಂತ ಭಯ ಇತ್ತು. ನೀನು ಕೊಟ್ಟಿದ್ದ ಸ್ಲ್ಯಾಮ್ ಬುಕ್ನು ನಾನು ಫಿಲ್ ಮಾಡಿದ್ದೆ. ಎಕ್ಸಾಮ್ ಲಾಸ್ಟ್ ಡೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಅಮ್ಮ ಬಂದು ನಿನ್ನ ಬೇಗ ಕರ್ಕೊಂಡು ಹೋದರು. ಅದಾದಮೇಲೆ ಇಲ್ಲಿಗೆ ಸತ್ಯ ಬರ್ತಾನೆ. ಈ ಕಡೆ ಬಾಲಾಜಿ ಮತ್ತು ಮೋನಿಶಾ ಇಬ್ಬರು ಹಗ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಸತ್ಯ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸತ್ಯ ಅವರ ಅಪ್ಪನ ತೋರಿಸ್ತಾರೆ. ಹಾಸ್ಪಿಟಲಲ್ಲಿ ಇರ್ತಾರೆ. ಸತ್ಯಗೆ ನಾನು ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟೆ ನಿನಗೆ ಅಂತ ಸಾರಿ ಕೇಳ್ತಿರ್ತಾರೆ. ನೆಕ್ಸ್ಟ್ ಸೀನಲ್ಲಿ ಸತ್ಯ ಮನೆಗೆ ಬಂದು ಫುಲ್ ಡ್ರಿಂಕ್ಸ್ ಮಾಡ್ತಾನೆ. ನೆಕ್ಸ್ಟ್ ಡೇ ಎಲ್ಲರೂ ಸತ್ಯ ಮನೆಗೆ ಬರ್ತಾರೆ. ದಿನೇಶ್, ಅನೀಶಾ, ಅವಳ ಫ್ರೆಂಡು, ಫ್ಯಾಮಿಲೀಸ್ ಎಲ್ಲರೂ ಬರ್ತಾರೆ. ಸತ್ಯ ನೈಟ್ ಡ್ರಿಂಕ್ಸ್ ಮಾಡಿ ಎಲ್ರಿಗೂ ನಶೆಯಲ್ಲಿ ಕಾಲ್ ಮಾಡಿ ಬೈದಿರ್ತಾನೆ. ಬಾಲಾಜಿನೂ ಅಲ್ಲಿಗೆ ಬರ್ತಾನೆ. ಸತ್ಯ ಬಾಲಾಜಿ ಹತ್ರ ಸಾರಿ ಕೇಳ್ತಾನೆ, ನಶೆಯಲ್ಲಿ ನಿನಗೆ ಬೈದ್ಬಿಟ್ಟೆ ಅಂತ. ಆದರೆ ಬಾಲಾಜಿ ಸಾರಿ ಏನು ಕೇಳೋದು ಬೇಡ ಬಿಡು, ನನಗೆ ನೀನು ಕಾಲ್ ಮಾಡಿಲ್ಲ. ಬಾಲಾಜಿ ಹೇಳ್ತಾನೆ, ನನಗೆ ಮೋನಿಶಾ ಇಷ್ಟನೇ, ಆದರೆ ಕೆ ಇರೋ ಅಕೌಂಟ್ ನಂದೇ, ನಾನೇ ಮೋನಿಶಾನ ಸ್ಟಾಕ್ ಮಾಡ್ತಿದ್ದು ಅಂತ ಗೊತ್ತಾಗಿ ಬೇಜಾರಾಗ್ತಿದ್ದಾಳೆ. ಮೋನಿಶಾ ಬಾಲಾಜಿಗೆ ಹೇಳ್ತಾಳೆ, ಇದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಆಗಿನ ಥರ ಈಗ ನಾನು ನಿನ್ನ ಇಷ್ಟಪಡ್ತಿಲ್ಲ, ನನಗೆ ಸತ್ಯ ಇಷ್ಟ ಅಂತ ಹೇಳಿರ್ತಾಳೆ. ಇದನ್ನ ಕೇಳಿ ಸತ್ಯ ಫುಲ್ ಖುಷಿ ಆಗ್ತಾನೆ. ಕೆಳಗೆ ಮೋನಿಶಾ ನಿಂತಿರ್ತಾಳೆ, ತುಂಬ ಕೋಪ ಮಾಡ್ಕೊಂಡಿರ್ತಾಳೆ. ಸತ್ಯ ಕೆನ್ನೆಗೆ ಹೊಡಿತಾಳೆ. ಎಷ್ಟು ಕಾಲ್ ಮಾಡಿದರೂ ಪಿಕ್ ಮಾಡೋಕ್ಕಾಗಲಿಲ್ವ ನಿನಗೆ? ಸತ್ಯ ಹೇಳ್ತಾನೆ, ನಿಂದು ಬಾಲಾಜಿದು ಪ್ಯಾಚಪ್ ಆಗಿದೆ, ನಾನು ಯಾಕೆ ನಿಮ್ಮಿಬ್ಬರ ಮಧ್ಯೆ ಅಂತ ಸುಮ್ಮನೆ ಆದೆ ಅಂತ ಹೇಳ್ತಾನೆ. ಮೋನಿಶಾ ಹೇಳ್ತಾಳೆ, ನಿನಗೆ ನೀನು ಏನೇನೋ ಅಂದ್ಕೊಂಡ್ರೆ ಅದೇ ನಿಜಾನಾ, ನನಗೆ ನೀನು ಇಷ್ಟ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ಮೂವೀಸ್ ಎಕ್ಸ್ಪ್ಲನೇಷನ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ಮೂವಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.